ನಾನೀಗ ಸೆಲ್ಫಿ ಸ್ಟಿಕ್ ತೊಗೊಂಡು ಹೊಂಟೇನಿ. ಹೊಲದ ಕೆಲಸ ಮಾಡ್ಕೊತ ವಿಡಿಯೋ ಮಾಡೋದು ಅಷ್ಟೊಂದು ಈಸಿ ಅಲ್ಲ ರೀ. ಇಲ್ಲಿ ಬಾಂಡೆನೂ ಇಟ್ಟೇನಿ. ಬಾಂಡೆ ಹಿಂಗೆ ತೊಗೋಬೇಕಪ್ಪ ಕೆಳಗಿಡ್ತೀನಿ ರೀ. ನೋಡ್ರಿ, ಇದು ಹಿಂಗೆ ಮಾಡ್ತೈತಿ, ಇದು ಹೆಂಗೆ ಮಾಡ್ತೈತಿ, ಇದು ಹಿಂಗೆ ಮಾಡ್ತೈತಿ. ಬರ್ರಿ ಈಗ ಹೋಗೋಣಂತ. ಓಹೋ, ನಮ್ಮ ಮನೆಯವರು ಇಲ್ಲಿ ಬಾಂಡೆ ನನ್ನ ಮ್ಯಾಗ ಬೀಳ್ತ. ಇಲ್ಲಿ ನೀರು ನಿಂದ್ರಿಸ್ಬೇಡ ಅಂತಂದಾರ. ನೀರು ನಿಂದ್ರಿಸಿದೆ ಅಂದ್ರೆ ಬಂದು ಕಟ್ಟದಾಗ ಬಿಡ್ತಾನೆ ನಿನ್ನಂಗೆ. ಇವು ಹಿಂಗೆ ಬರ್ತಾವೆ. ಅದೊಂದು ಸಾಲಲ್ಲ ಐತಿ, ಇದೊಂದು ಸಾಲಿಂದ ಬಂದೈತಿ, ಆದರೂ ಹೊಳಿಸ್ಬಿಡ್ತಾನಪ್ಪ. ಮತ್ತೇನಿಲ್ಲ, ಇವೆರಡು ಸಾಲ ಇಲ್ಲಿ ಬಂದಾವ ನೋಡ್ರಿ. ಹೌದ್ರಿ. ಇವನು ಅಲ್ಲೇ ಯಾಕೆ ಒಯ್ಯಾಕತ್ತೇನಂತಂದ್ರೆ ಅಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ ಅಡ್ಡಾಡೋದಕ್ಕೈತಿ. ಅಲ್ಲಿ ನೀರು ಹೊಳಿಸಿ ಆರಾಮ್ಸೆ ಅಲ್ಲೇ ಯಾವ ಸಾಲಿಗೆ ಮುಂದಕ್ಕೆ ಹೋಗ್ತೈತಿ ಆ ಸಾಲಿಗೆ ಅಟ್ ನೀರು ಕಡಿಮೆ ಇಟ್ಟು ಹಿಂದೆ ಉಳಿದಿರೋ ಸಾಲಿಗೆ ಅಟ್ ನೀರು ಜಾಸ್ತಿ ಬಿಟ್ಟು ಅಲ್ಲೇ ಬಾಂಡೆ ತಿಕ್ಕಿರಾತಂತ. ಮನೆ ಇಂತೆಲ್ಲ ನೀರು ಅದಾವ. ಈಗ ಎರಡು ಕೆಲಸ ಒಮ್ಮೆ ಮುಗಿತಾವಲ್ಲ, ಹಾಗಾಗಿ ಹಿಂಗೆ ಮಾಡಾಕತ್ತೀನಿ ನೋಡ್ರಿ. ಹೊಸರಿಗೆ ಬಾಂಡೆ ಕೈಯಾಗ. ಈಗ ಮೊದಲು ಇದನ್ನು ಇಡಬೇಕು.
ಅಲ್ಲಿಷ್ಟು ನೀರು ಕಡಿಮೆ ಮಾಡಿ ಹೊರಗಡ್ದು ಇಷ್ಟು ತೋರಿಸ್ಕೊಂಡು ನೋಡ್ರಿ ನಾನು ಎಲ್ಲನೂ ಇಲ್ಲಿ ಮಡ ತೋರಿಸ್ಕೊಂಡೀನಿ ಹಿಂಡ್ಕೊಂತ ಬಂದಿದೆ ನನಗೆ. ಕೆರೆ ಕಡೆ ಹೋಗೋಣ ಬರ್ರಿ. ಬ್ಲಾಕಿ 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 ನೀರು ಸಣ್ಣ ಮಾಡಿ ನಾನು ಸಣ್ಣ ಮಾಡಿರಲಿಲ್ಲ ಅಂದ್ರೆ ಅದನ್ನು ಪೂರ್ತಿ ಬಿಚ್ಚಿಬಿಟ್ಟಿದ್ನಿ. ಸಣ್ಣ ಮಾಡಿರಲಿಲ್ಲ ಅಂದ್ರೆ ಇಷ್ಟೊತ್ತಾಗಲ್ಲ ಆಯ್ತಿತ್ತು. ಬಾಣೆ ತಂದಿದ್ನೆಲ್ಲ ಅಮ್ಮ ಸುಮ್ಮನೆ ಇಲ್ಲಿಂದ ಅಲ್ಲಿ ಹಂಗೆ ಒಯ್ದಕ್ಕಿತ್ತು. ನಮ್ಮ ಬ್ಲಾಕಿಗೆ ನೀರಡಕ್ಕೆ ಹೆಂಗೆ ಕಾಣಿಸ್ತೈತಿ ನೋಡ್ರಿ, ಎಷ್ಟು ಚಂದ ಕಾಣಿಸ್ತೈತಿ. ಈ ವಾವ್, ಈಗ ಇದನ್ನೊಂದಿಟ್ಟ ಜೋರು ಮಾಡ್ತಾನೆ.
ಫ್ರೆಂಡ್ಸ್, ಇವತ್ತಿನ ಲಾಗ ಇಷ್ಟ ಆಗಿತ್ತು. ಇವತ್ತಿನ ಲಾಗಲ್ಲಿ ನನ್ನ ರೆಸಿಪಿ ಅಡುಗೆ ಐತಿ ಯಾವುದು ಏನು ಶೇರ್ ಮಾಡಿಲ್ಲ. ಹೊಲದಾಗ ನೀರು ಹಾಸೋದು ಮತ್ತು ಹೊಲದಾಗ ನೀರು ಹಾಸಬೇಕಾದ್ರೆ ನಾನು ಯಾವ ಥರ ಮನೆಗಿನ ಕೆಲಸನ ಮಾಡ್ಕೊತ ವಿಡಿಯೋನ ಮಾಡ್ತೀನಿ ಮತ್ತು ಹೊಲದ ಕೆಲಸ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಇದು ನೆಕ್ಸ್ಟ್ ಡೇ ಇದ್ದ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನಮ್ಮ ದನಗಳಿಗಟ್ಟು ಮೇವು ಮಾಡೋದು ಮತ್ತು ಬಟ್ಟೆ ತೊಳೆಯೋದು ಇಷ್ಟು ಇವತ್ತಿನ ರುಟೀನ್ ಆಗಿತ್ತು. ಇವತ್ತಿನ ರುಟೀನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮೊನ್ನೆ ಲಾಗಲ್ಲಿ ನಾವು ಹುಬ್ಳಿಗೆ ಶಾಪಿಂಗ್ ಹೋಗಿದ್ವಲ್ಲ, ಅವಾಗ ಕೆಲವರು ಕೇಳಿದರೆ ನಿಮ್ಮ ಸ್ವಂತ ಚಿಕ್ಕಮ್ಮನಂತ ನಿಮ್ಮ ಮನೆಯವ್ರ ಅಕ್ಕನ ಅಂತೇಳಿ. ಅಲ್ಲ, ನಮ್ಮ ಮನೆಯವ್ರು ಮೊದಲು ಕೆಲ್ಸಕ್ಕೆ ಹೋಗಿದ್ದಲ್ಲ, ಅವರು ಓನರ್ ಅವರ. ಆ ವಿಡಿಯೋಕ್ಕೆ ಅಲ್ಲಿ ಒಬ್ಬರ ರಿಪ್ಲೈ ಮಾಡಿದ್ರೆ ಅವರು ಹಳ್ಳಿಯವರು, ಪಾಪ ಅವ್ರನ್ನ ತೋರ್ಸೋಕ್ಕಾಗಿಲ್ಲ ಅಂತೇಳಿ. ನಾವಿನ್ನು ದೊಡ್ಡ ಸಿಲಿಕಾನ್ ಸಿಟಿ ಆಗಿಲ್ಲ ರೀ, ನಾವಿರೋದನ್ನು ಹಳ್ಳಿಯಲ್ಲೇನ. ಕೆಲವೊಂದು ಸಂಬಂಧಗಳು ಹೆಂಗೆ ಇರ್ತಾವೆ, ಸಂಬಂಧಿಕರ ಹೊರಗಿನವ್ರು ಆಗ್ತಾರೆ, ಹೊರಗಿನವರ ಸಂಬಂಧಿಕರಾಗ್ತಾರೆ ಕೆಲವೊಂದು ಟೈಮಲ್ಲೇ. ಆ ಥರ ನಾವು ಯಾರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತೀವಿ, ನಮ್ಮನ್ನು ಯಾರ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ, ಅವರೆಲ್ಲರೂ ನಮ್ಮ ಸಂಬಂಧಿಕರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಏನಂತಂದ್ರೆ, ನಿಮ್ಮ ನೆಗೆಟಿವ್ ಥಿಂಕಿಂಗನ್ನ ಇನ್ನೊಬ್ಬರಿಗೆ ಹೇರಕ್ಕೆ ಹೋಗ್ಬೇಡ್ರಿ. ನಮ್ಗೆ ಗೊತ್ತಿರ್ತೈತಿ ನಾವು ಯಾರ ಜೊತೆ ಎಷ್ಟು ಚಲೋ ಇರಬೇಕು, ಯಾರ ಜೊತೆ ಎಷ್ಟು ಚಲೋ ಇರಬಾರ್ದು ಅಂಥೇಳಿ. ಹಾಗಾಗಿ ಎಲ್ಲವನ್ನೂ ಏನಂತಂದ್ರೆ, ನಿಮ್ಮ ಇಷ್ಟದ ಪ್ರಕಾರ ನಾವು ಬದುಕೋಕ್ಕಾಗಂಗಿಲ್ಲ. ನಮಗೂ ನಮ್ಮದೇ ಆದ ಒಂದು ಲೈಫ್ ಇರ್ತೈತಿ, ನಮ್ಮ ಇಷ್ಟದಂತನೇ ನಾವು ಬದುಕ್ತಿರ್ತೀವಿ. ನಾನು ಹಿಂದಿನ ಎಷ್ಟೊಂದು 2-3 ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡೆ ಅಂತ ಅನ್ಕೋತೇನೆ. ನಾನು ನಮ್ಮ ಮನೆಯವರ ಸ್ವಂತ ಸಿಸ್ಟರ್ನ ಯಾವುದೋ ಒಂದು ವಿಡಿಯೋನ ನೋಡಿ ಕಮೆಂಟ್ ಮಾಡೋದಲ್ಲ, ಯಾವುದೋ ರಕ್ಷಾಬಂಧನ ಟೈಮಲ್ಲೇನೋ ಬಂದಿದ್ರು, ಆ ಟೈಮಲ್ಲಿ ನಾನು ಶೇರ್ ಮಾಡ್ಕೊಂಡೇನಿ. ಇನ್ನು ಹೆಂಗಂತಂದ್ರೆ, ಕೆಲವರಿಗೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ಇಷ್ಟ ಇರ್ತೈತಿ, ಇನ್ನು ಕೆಲವರಿಗೆ ಇಷ್ಟ ಇರೋಂಗಿಲ್ಲ. ನಾವು ಯಾರಿಗೂ ಯಾರನ್ನೂ ಬಲವಂತ ಮಾಡೋಕ್ಕಾಗಂಗಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ, ಎಲ್ಲರೂ ಎಲ್ಲ ಸಂಬಂಧಗಳು ಎಲ್ಲರ ಜೊತೆನೂ ಚಲೋ ಇರ್ತಾವಂತನೂ ಹೇಳೋಕ್ಕಾಗಂಗಿಲ್ಲ. ಮತ್ತು ಈ ಅತಿಯಾದ ಕೆಲವ್ರು ಹೆಂಗೆ ಅಂತಂದರೆ, ಇನ್ನೊಬ್ಬರ ಮನೆ ಸಂಸಾರದ ಪರ್ಸ್ನಲ್ ವಿಷಯಗಳನ್ನು ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರ್ತೈತಿ. ಆ ಥರ ಕ್ಯೂರಿಯಾಸಿಟಿ ಇದ್ರೆ ನೋಡೋಣ, ಮುಂದಿನ ದಿನಗಳಲ್ಲಿ ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಇತ್ತಂದ್ರೆ ಖಂಡಿತ ನಾನು ಶೇರ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಏನಂತಂದ್ರೆ, ಅವರಿರೋದು ಬೇರೆ ಊರಾಗ, ನಾವಿರೋದು ಬೇರೆ ಊರಾಗ. ಪ್ರತಿದಿನವೂ ಹೋಗಿ ಅವ್ರನ್ನ ವಿಡಿಯೋಗೋಸ್ಕರ ಹೋಗಿ ಅವ್ರನ್ನ ವಿಡಿಯೋದಲ್ಲಿ ತೋರಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಬರೋಕತ್ತೇನೆ ರೀ. ಯಾವ ಥರ ನೆಗೆಟಿವ್ ಥಿಂಕಿಂಗ್ ಮಾಡ್ತೀರ, ನಿಮ್ಮ ಏನಂದರೆ ಯಾವ ಥರ ನೆಗೆಟಿವ್ ಮೈಂಡ್ ಇರ್ತೈತೆ ನೋಡ್ರಿ ನಿಮ್ದು. ಈ ಥರ ನೆಗೆಟಿವ್ ಮೈಂಡ್ ಇದ್ದವ್ರ ಜೊತೆ ಸುತ್ತಮುತ್ತ ಅಕ್ಕಪಕ್ಕದವ್ರು ಅದು ಹೆಂಗೆ ಜೀವನ ಮಾಡ್ತಾರೋ ದೇವರೇ, ನನಗಂತೂ ಗೊತ್ತಿಲ್ಲ. ಕೆಲವರಿಗೆ ಗೊಂದಲ ಇರ್ತೈತಿ, ಮತ್ತು ರೀಸೆಂಟಾಗಿ ನೋಡ್ತಿರ್ತಾರಲ್ಲ ಅಂಥವ್ರಿಗೆ ನಾನು ಹೇಳೀನಿ, ಅವರ ನಮ್ಮ ಮನೆಯವ್ರ ಸ್ವಂತ ಅಕ್ಕ ಅಲ್ಲ. ಹಳ್ಳಿಯೊಳಗೆ ಗೊತ್ತಲ್ರಿ ನಿಮ್ಗೆ, ನೆರೆಹೊರೆಯವ್ರನ್ನ ಅಕ್ಕ, ತಂಗಿ, ಕಾಕ, ಏನು ದೊಡ್ಡವ, ದೊಡ್ಡಪ್ಪ, ಮಾಮ ಹೀಗೆಲ್ಲನೂ ಕರಿತಿರ್ತಾರಲ್ಲ, ಆ ಥರನ ನಾವು ಕರೆಯೋದು. ನಮಗೆ ಜಾಸ್ತಿ ಬೇಕಾದವರು. ಹಾಗಾಗಿ ನಮಗೇನಾದರೂ ಹೋಗೋದು ಬರೋದು ಇದ್ರೆ ಹಿಂಗೆ ಹೋಗಿರ್ತೀವಲ್ಲ, ಹಾಗಾಗಿ ವಿಡಿಯೋನ ಶೇರ್ ಮಾಡಿರ್ತೀವಿ.